ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಸಲ್ ಬ್ಲೇಸ್ ಅವರ ಹೈ ಪ್ರೋಟೀನ್ ಗೋಲ್ಡ್ ಗೇನರ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡಿ ಫುಲ್ ರಿವ್ಯೂ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬನ್ನಿ ಇವತ್ತು ಮಸಲ್ ಬ್ಲೇಸ್ ಅವರ ಹೈ ಪ್ರೋಟೀನ್ ಗೋಲ್ಡ್ ಗೇನರ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಅನ್ಬಾಕ್ಸಿಂಗ್ ಮಾಡಿ ಇದರಿಂದ ಏನೇನು ಯೂಸ್ ಆಗುತ್ತೆ, ರಿಸಲ್ಟ್ ಹೇಗಿದೆ ಅಂತ ಇವಾಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಈ ಕ್ಯಾಪ್ ಇದೆಯಲ್ಲ, ಇದು ಫುಲ್ ಸೀಲ್ಡ್ ಆಗಿರಬೇಕು. ಫುಲ್ ಸೀಲ್ಡ್ ಆಗಿ ಇಲ್ಲೊಂದಿದೆ ನೋಡಿ, ಪ್ರೆಸ್ ಹಿಯರ್ ಅಂತ ಇದೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಓಪನ್ ಮಾಡಾದ್ಮೇಲೆ ಇಲ್ಲಿಂದ ಈ ಕ್ಯಾಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿ ನೋಡಿ, ಮಸಲ್ ಬ್ಲೇಸ್ ಅವ್ರದ ಟ್ಯಾಗ್ ಹಾಕಿದ್ದಾರೆ. ಟ್ಯಾಗ್ನ ಕಟ್ ಮಾಡೋಣ. ಒರಿಜಿನಲ್ ಈ ಫಾರ್ಮೆಟಲ್ಲಿ ಇರುತ್ತೆ. MB ಅವ್ರದ್ದೇ ಕವರ್ ಇರುತ್ತೆ, MB ಅವ್ರದ್ದೇ ಮಸಲ್ ಬೇಸ್ ಅವ್ರದ್ದೇ ಟ್ಯಾಗ್ ಇರುತ್ತೆ. ಮತ್ತು ಸ್ಕೂಪ್ ಬಂದುಬಿಟ್ಟು ಈ ಸೈಜ್ ಇರುತ್ತೆ. ಇದು 1 ಲೆವೆಲ್ ಸ್ಕೂಪಿಗೆ 100 ಗ್ರಾಮ್ ಸ್ಕೂಪ್ ಬರುತ್ತೆ. ಇದು 100 ಗ್ರಾಮ್ ಸ್ಕೂಪ್. ಇದು ನೋಡಿ, ನೋಡ್ತಿರ್ಬೋದು ನೀವು ಫಾರ್ಮೆಟು, ಪೌಡರ್ ಫಾರ್ಮೆಟ್ ಈ ಥರ ಇರುತ್ತೆ. ಇದು ಸ್ಕ್ಯಾನ್ ಮಾಡೋದು ಹೇಗೆಂದರೆ, ಇಲ್ಲಿ ಸ್ಕ್ಯಾನ್ ದ ಕೋಡ್ ನಾವು ಅಂತ ಇದೆ. ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಈ ಕ್ಯಾಪ್ ಹಿಂದ್ಗಡೆನೆ ಇಲ್ಲೋ ಆ್ಯಶ್ ಅಂತ ಇದೆ ನೋಡಿ, ಈ ಕೋಡ್ ಇದೆ. ಈ ಕೋಡ್ನ ಈ ಸ್ಕ್ಯಾನ್ ಮಾಡಿದಾಗ ಒಂದು ಲಿಂಕಿಗೆ ಕರ್ಕೊಂಡೋಗುತ್ತೆ. ಆ ಲಿಂಕಲ್ಲಿ ಈ ಕೋಡ್ನ ಹೊಡಿಬೇಕು. ಕುಡ್ದು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ನೀವು 100 ಗ್ರಾಮ್ಸ್ ಹಾಕೋದಾದರೆ 400 ಅಪ್ ಟು 400 ml ವಾಟರ್ ಹಾಕಿ. ಇದು ಪ್ರೋಟೀನ್ ಹಾಕಿದ್ಮೇಲೆ ನೀವು ಯಾವ್ದಾದ್ರು ಪ್ರೋಟೀನ್ ಹಾಕ್ರಿ, ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್ ಚೆನ್ನಾಗಿ ಶೇಕ್ ಮಾಡಿ. ನಿಮ್ಮ ಪ್ರೋಟೀನ್ಸ್ ಎಲ್ಲ ಕರೆಕ್ಟಾಗಿ ವಾಟರಲ್ಲಿ ಡಿಸಾಲ್ವ್ ಆಗಬೇಕು. ಇದು ಫ್ಲೇವರ್ ಬಂದುಬಿಟ್ಟು ಚಾಕ್ಲೇಟ್ ಫ್ಲೇವರ್. ಇದು ಇವಾಗ ಕುಡಿದು ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಇದು ಆಲ್ರೆಡಿ ಯೂಸ್ ಮಾಡಿದ್ದಾರೆ, ನಾನೇ ತುಂಬ ಜನ ಕ್ಲೈಂಟ್ಸಿಗೆ ಕೊಟ್ಟಿದ್ದೀನಿ ಈ ಪ್ರೋಟೀನ್ನ. ರಿಸಲ್ಟ್ಸ್ ಹೇಗಿದೆ ಮತ್ತು ಇದರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಯಾವ ಕಂಟೆಂಟ್ಸ್ ಇದೆ, ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇವಾಗ ಕುಡ್ದು ನೋಡೋಣ. ನೀವು 100 ಗ್ರಾಮ್ ಒಂದು ಸ್ಕೂಪ್ ಹಾಕ್ತೀನಿ ಅಂದರೆ ನೀವು ನೀರು ಬಂದ್ಬಿಟ್ಟು 400 ml ನೀರು ಹಾಕೊಳ್ಳಿ. ಅರ್ಧ ಸ್ಕೂಪ್ ಹಾಕ್ತೀನಿ ಅಂದರೆ 200 ml ನೀರು ಹಾಕೊಳ್ಳಿ. ಟೇಸ್ಟ್ ಹೇಗಿದೆ? ಟೇಸ್ಟ್ ಅಲ್ಟಿಮೇಟ್. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ನೀವು ಇದರಲ್ಲೇ ಬೇರೆ ಫ್ಲೇವರ್ ಇದೆ, ವೆನಿಲಾ ಫ್ಲೇವರ್ ಇದೆ, ಮತ್ತು ಚಾಕ್ಲೇಟ್ ಕ್ಯಾರಮಲ್, ತುಂಬಾ ಫ್ಲೇವರ್ಸ್ ಇದೆ. ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡಿರೋದು ಚಾಕ್ಲೇಟ್ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮಸಲ್ ಬ್ಲೇಸ್ ಹೈ ಪ್ರೋಟೀನ್ ಗೋಲ್ಡ್ ಗೇನರ್ ಚಾಕ್ಲೇಟ್ ಫ್ಲೇವರ್ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ನಿಮಗೆ ಇದರಲ್ಲಿ ಪರ್ ಸರ್ವಿಂಗ್ ನಿಮಗೆ 5 kg ಪರ್ ಸರ್ವಿಂಗ್ ಪರ್ ಕಂಟೈನರ್ 50 ಇದೆ. ನೀವು ಡೈಲಿ ಒಂದೊಂದು ಸ್ಕೂಪ್ ಹಾಕ್ತೀನಿ ಅಂದರೆ 15 ಡೇಸ್ ಬರುತ್ತೆ. ಇದರಲ್ಲಿ ಸ್ಕೂಪ್ ಬಂದ್ಬಿಟ್ಟು 100 ಗ್ರಾಮ್ ಸ್ಕೂಪ್ ಇರುತ್ತೆ. 100 ಗ್ರಾಮಲ್ಲಿ ನಿಮಗೆ 27 ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ. ಅದಾದಮೇಲೆ ಕ್ಯಾಲೋರೀಸ್ ಬಂದ್ಬಿಟ್ಟು 367 ಕ್ಯಾಲೋರೀಸ್ ಇರುತ್ತೆ. ಅದಾದಮೇಲೆ 3.06 ಗ್ರಾಮ್ BCAA ಇರುತ್ತೆ. BCAA ನಿಮಗೆ ಮಸಲ್ ಗ್ರೋತ್ ಮತ್ತು ಮಸಲ್ ರಿಕವರಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. 1000 mg MCT ಇರುತ್ತೆ. MCT ಅಂದರೆ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್. ಇದು ನಿಮ್ಮ ಫ್ಯಾಟ್ ಬರ್ನಿಗೆ ಹೆಲ್ಪ್ ಆಗುತ್ತೆ. ತುಂಬ ಮಾಸ್ ಗೇನರ್ಸಲ್ಲಿ ಫ್ಯಾಟ್ ಕೂಡ ಗೇನ್ ಆಗುತ್ತೆ. ಈ ಪ್ರೋಟೀನಲ್ಲಿ ಆ ಥರ ಆಗಲ್ಲ. ಕ್ವಾಲಿಟಿ ಮಸಲ್ಸ್ ಬಿಲ್ಡ್ ಆಗುತ್ತೆ. ಅದಾದ್ಮೇಲೆ ನಿಮಗೆ 500 mg ಗ್ಲುಟಾಮೈನ್ ಇರುತ್ತೆ. ಗ್ಲುಟಾಮೈನ್ ಬಂದ್ಬಿಟ್ಟು ನಿಮ್ಮ ಗಟ್ ಹೆಲ್ತಿಗೆ ತುಂಬ ಬೇಕಾಗುತ್ತೆ ಗ್ಲುಟಾಮೈನ್, ಮತ್ತು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಗ್ಲುಟಾಮೈನ್. ಹಂಗಾಗಿ ಇದರಲ್ಲಿ 500 mg ಗ್ಲುಟಾಮೈನ್ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಆ್ಯಡ್ ಆಗಿದೆ. ಅದಾದಮೇಲೆ ಕ್ರಿಯೇಟಿನ್ ಮೋನೋಹೈಡ್ರೇಟ್ ಕೂಡ ಇದೆ ಇದರಲ್ಲಿ. ನಿಮಗೆ ಒಂದು ಸ್ಕೂಪಲ್ಲಿ 1500 mg ಅಷ್ಟು ಕ್ರಿಯೇಟಿನ್ ಮೋನೋಹೈಡ್ರೇಟ್ ಕೊಟ್ಟಿರ್ತಾರೆ. ಅದಾದಮೇಲೆ ಗ್ಲುಟಾಮೈನ್ ಇದೆ. ಆ್ಯಡೆಡ್ ಎನ್ಸಿಮ್ಸ್ ಇರುತ್ತೆ. ಎನ್ಸಿಮ್ಸ್ ಬಂದ್ಬಿಟ್ಟು ನಿಮಗೆ ಡೈಜೆಷನ್ ಸ್ವಲ್ಪ ಫಾಸ್ಟ್ ಆಗುತ್ತೆ. ಟೋಟಲ್ ಶುಗರ್ ಬಂದ್ಬಿಟ್ಟು 100 ಗ್ರಾಮ್ಗೆ 20.92 ಇದೆ. ಆ್ಯಡೆಡ್ ಶುಗರ್ ಇಲ್ಲ, ಡಯಟ್ರಿ ಫೈಬರ್ ಇದೆ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದೆ. ಸೊ ಇಷ್ಟೇ. ಇದು ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಇದನ್ನ ಯಾರು ಯೂಸ್ ಮಾಡ್ಬೋದು ಅಂದರೆ, ಯಾರು ಬಲ್ಕ್ ಆಗಬೇಕು, ತುಂಬ ಲೀನ್ ಇದ್ದೀರಾ, ಮಸಲ್ ಗೈನ್ ಆಗಬೇಕು ಫಾಸ್ಟಾಗಿ,
ಇದು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ, ರಿಸಲ್ಟ್ಸ್ ಕೂಡ ಚೆನ್ನಾಗಿದೆ. ನಾನು ತುಂಬ ಜನ ಕೊಟ್ಟಿದ್ದೀನಿ, ರಿಸಲ್ಟ್ಸ್ ಚೆನ್ನಾಗಿದೆ. ನಮ್ಮಲ್ಲಿ ಕೂಡ ಈ ಬ್ರ್ಯಾಂಡ್ ಈ ಪ್ರಾಡಕ್ಟ್ ಸಿಗುತ್ತೆ ಕಡಿಮೆ ರೇಟಿಗೆ, ಆನ್ಲೈನ್ಗಿಂತ ಕಡಿಮೆ ಪ್ರೈಸ್ಗೆ ಸಿಗುತ್ತೆ, ನಾನು ಕೊಡ್ತೀನಿ. ಇದನ್ನ ಯಾರು ಯೂಸ್ ಮಾಡಬಾರ್ದು ಅಂದರೆ ಗ್ಯಾಸ್ಟ್ರಿಕ್ಸ್ ಯಾರಿಗಿದೆ ಮತ್ತೆ ಬ್ಲೋಟಿಂಗ್ ಯಾರಿಗಿದೆ, ಅಸಿಡಿಟಿ ಯಾರಿಗಿದೆ ಅವರು ಇದನ್ನ ಯೂಸ್ ಮಾಡಬೇಡಿ. ಯಾಕಂದರೆ ಇದು ಸ್ವಲ್ಪ ಕ್ಯಾಲೋರೀಸ್ ಹೈ ಪ್ರೋಟೀನ್ ಗೋಲ್ಡ್ ಗೇನರ್ ಆಗಿದ್ರಿಂದ ನಿಮಗೆ ಅಸಿಡಿಟಿ ಬ್ಲೋಟಿಂಗ್ ಇರೋರಿಗೆ ಯೂಸ್ ಮಾಡಿದ್ರೆ ಅದು ಇನ್ನೂ ಟ್ರಿಗರ್ ಮಾಡುತ್ತೆ, ಇನ್ನೂ ಹೆಚ್ಚಾಗಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗಿ ಯಾರಿಗೆ ಬ್ಲೋಟಿಂಗ್ ಇದೆ, ಅಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ಸ್ ತುಂಬಾ ಇದೆ, ಈ ಪ್ರೋಟೀನ್ನ ಯೂಸ್ ಮಾಡಬೇಡಿ. ಅವ್ರು ಆದಷ್ಟು ಬೇರೆ ಪ್ರೋಟೀನ್ಗೆ ಯೂಸ್ ಮಾಡಿ. ಬ್ಲೋಟಿಂಗ್ ಯಾರಿಗೆ ತುಂಬ ಇದೆ, ಗ್ಯಾಸ್ಟ್ರಿಕ್ಸ್ ಯಾರಿಗಿದೆ, ಅವ್ರು ಯಾವ ವೇ ಪ್ರೋಟೀನ್ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಸಪ್ಲಿಮೆಂಟ್ ಪ್ರಾಡಕ್ಟ್ ಜೊತೆ ಬರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್.